ಇರ್ತಾರೆ. ಅದೇ ರೀತಿ ಅಧ್ಯಕ್ಷರಾಗಿ ಶೇಖರ್ ರಾಜುರವರು, ಇವರು ಅವರಿಗೆ ಮಾಲಾರ್ಪಣೆ ಮತ್ತು ಸಮಾಜೋತ್ಸವ ಸಮಿತಿ ಭೂಪಚಂದ್ರದ ವತಿಯಿಂದ ಮಾಲಾರ್ಪಣೆಯನ್ನು ಶೇಖರ್ ರಾಜು ಅವರು ಮಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೇಳ್ತೀನಿ. ಅಧ್ಯಕ್ಷರಾದ ಉಮಾರ್ ಅವರು ಶಿಲ್ಪಾ ಮೇಡಮ್ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಬಂದಂಥ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸ್ವಾಮೀಜಿ ಪರಿಚಯ ಮತ್ತು ಶಿಲ್ಪಾ ಮೇಡಮ್ ಅವರ ಪರಿಚಯನ ಆರ್ ಪಿ ರಾವ್ರವರು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಶ್ರೀ 1008 ಸ್ವಾಮಿ ಶಿವಪ್ರಕಾಶಾನಂದ ಸರಸ್ವತಿ ಅವರ ಚರಣಗಳಲ್ಲಿ ನಮಿಸುತ್ತಾ ಅವರ ಸಾನ್ನಿಧ್ಯ ನಮಗೆಲ್ಲ ಹರ್ಷ ತಂದಿದೆ. ಅವರ ಭಾಷಣಕ್ಕಾಗಿ ನಾವೆಲ್ಲ ಸಾಂಪ್ರದಾಯಿಕ ವೇದಾಂತ ಆಚಾರ್ಯರು ಹಾಗೂ ಲೇಖಕರು. ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಶಾಸ್ತ್ರೀಯ ವೇದಾಂತ ಗ್ರಂಥಗಳ ಶಾಶ್ವತ ವಿಜ್ಞಾನವನ್ನು ಆಳವಾಗಿ ತಿಳಿಯಲು ಬಯಸುವ ಸತ್ಪಾದಕರಿಗೆ ಅವರ ನಿಷ್ಠೆಯಿಂದ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಬಾಲ್ಯದಿಂದಲೇ ಅವರಿಗೆ ಆಧ್ಯಾತ್ಮಿಕತೆಯ ಮೇಲೆ ಗಾಢವಾದ ಆಸಕ್ತಿ ಇತ್ತು. ತಮ್ಮ ಪ್ರಾರಂಭಿಕ ಆತ್ಮಸಾಧನೆಯ ಹಂತದಲ್ಲೇ ಅವರು ಸಂಸ್ಕೃತ ಮತ್ತು ಶಾಸ್ತ್ರ ಅಧ್ಯಯನದಲ್ಲಿ ತೊಡಗಿಸಿಕೊಂಡರು. ಅನೇಕ ವರ್ಷಗಳನ್ನು ಆಶ್ರಮಗಳು ಮತ್ತು ಮಠಗಳಲ್ಲಿ ಕಳೆಯುತ್ತಾ ತೀವ್ರ ಸಾಧನೆ, ನಿಷ್ಕಾಮ ಸೇವೆ ಹಾಗೂ ಪರಂಪರಾನುಗತ ಶಾಸ್ತ್ರಾಧ್ಯಯನದಲ್ಲಿ ನಿರತಗೊಂಡಿದ್ದರು. ಅವರು ಪೂಜ್ಯ ಸ್ವಾಮಿ ದಯಾನಂದ ಸರಸ್ವತಿ ಅವರಿಂದ ವೇದಾಂತ ಉಪದೇಶ ಹಾಗೂ ಸನ್ಯಾಸ ದೀಕ್ಷೆಯನ್ನು ಪಡೆದರು. ಪ್ರಖ್ಯಾತ ಆಚಾರ್ಯರ ಮಾರ್ಗದರ್ಶನದಲ್ಲಿ ವೇದಾಂತ, ಭಾರತೀಯ ತತ್ವಶಾಸ್ತ್ರ ಮತ್ತು ಪಾಣಿನೀಯ ವ್ಯಾಕರಣದಲ್ಲಿ ಸಾಂಪ್ರದಾಯಿಕ ತರಬೇತಿಯನ್ನು ಪಡೆದಿದ್ದಾರೆ. ಋಷಿಕೇಶದಲ್ಲಿಯೂ ದೀರ್ಘಕಾಲ ವಾಸವಿದ್ದು ಸಾಧನೆ ಮತ್ತು ಶಾಸ್ತ್ರಾಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ವಾಮಿ ಶಿವಪ್ರಕಾಶಾನಂದ ಸರಸ್ವತಿ ಅವರು ಇಂಗ್ಲಿಷ್, ಸಂಸ್ಕೃತ, ಕನ್ನಡ ಹಾಗೂ ಹಿಂದಿ ಭಾಷೆಗಳಲ್ಲಿ ನಿಯಮಿತವಾಗಿ ವೇದಾಂತ ತರಗತಿಗಳು, ಉಪನ್ಯಾಸಗಳು, ಶಿಬಿರಗಳು ಮತ್ತು ಸತ್ಸಂಗಗಳನ್ನು ನಡೆಸುತ್ತಿರುತ್ತಾರೆ. ಇಲ್ಲಿ 17 ವರ್ಷ ಮೈಕ್ರೋಬಯಾಲಜಿಯಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ತಮ್ಮ ಸೇವೆಯನ್ನು ಮಾಡಿರ್ತಾರೆ. ಮೈಕ್ರೋಬಯಾಲಜಿ ಈಗ ಇನ್ ಆ್ಯಂಡ್ ಔಟ್ ಆಫ್ ಲೇಟೆಸ್ಟ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದಟ್ ತುಂಬ ಅದು ಅತ್ಯುನ್ನತವಾದಂಥ ಸಬ್ಜೆಕ್ಟ್ ಅದು. ಅದರಲ್ಲಿ ಅದಕ್ಕೆ ಲಿಮಿಟೇ ಇಲ್ಲ, ಆ ರೀತಿ ಇದೆ. ಆದರೂ ನನಗೆ ಅವ್ರಿಗೆ ಮಾತಾಡಿದಾಗ ಹೇಳಿದ್ರು, ಅದರಿಂದ ಅವರು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಈಗ ಅವರದೇ ಆದ ಡಿಜಿಟಲ್ ಮಾರ್ಕೆಟಿಂಗನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅವರು ನಮ್ಮದೇ ಆದ ಲೇಔಟಲ್ಲಿದ್ದಾರೆ. ಹಾಗಾಗಿ ನಮಗದು ತುಂಬ ಸಂತೋಷ. ನಮ್ಮ ಜನಗಳಲ್ಲಿ ನಮ್ಮ ಜೊತೆ ಇರೋದ್ರಿಂದ ಈ ಇಬ್ಬರು ವ್ಯಕ್ತಿಗಳು ನಮ್ಮ ಜೊತೆ ಇರೋದು ತುಂಬ ಸಂತೋಷ ಅಂತ ಹೇಳಿ ನನ್ನ ಚಿಕ್ಕ ಈ ಪರಿಚಯವನ್ನು ಮುಗಿಸ್ತೇನೆ. ಅದಕ್ಕೆ ಮುಂಚೆ ಈ ಹಾಡುಗಳು ಹೇಳಿದಂಥ ಮಕ್ಕಳು ಇದೆಲ್ಲ ಡ್ಯಾನ್ಸ್ಗಳು ಮಾಡಿ ತುಂಬ ಸ್ಫೂರ್ತಿ, ತುಂಬ ಚೆನ್ನಾಗಿತ್ತು. ಅವರು ಒಂದು ಸಂದೇಶನ ಕೊಟ್ಬಿಟ್ಟಿದ್ದಾರೆ, 4-5 ಹಾಡಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ತಮಗೆಲ್ಲ ಒಂದು ಕರಘೋಷಗಳಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಈ ಒಂದು ಇಲ್ಲಿಗೆ ಪುಟ್ಟ ಪರಿಚಯನ ಇಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮುಖ್ಯ ಅತಿಥಿಗಳಿಂದ ಒಂದು ಸಣ್ಣ ಭಾಷಣ ಇರುತ್ತೆ. ಅದಾದ ನಂತರ ಸ್ವಾಮೀಜಿಯಿಂದ ದಿಕ್ಸೂಚನ ಭಾಷಣ ಇರುತ್ತೆ. ನಮಸ್ತೆ ಹೇಳುತ್ತಾ ನನ್ನ ಸ್ಪೀಚ್ ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಕ್ಷಮೆಯಾಚನೆನ ನೀಡ್ತಾ ಇದ್ದೀನಿ. ಯಾಕೆ ಅಂದರೆ ನಂದು ಫ್ಲೂಯೆನ್ಸಿ ಇರೋದು ಇಂಗ್ಲೀಷ್ನಲ್ಲಿ. ನಾನು ಸ್ಪೀಚಸ್ ಇಷ್ಟ ತನಕ ಕೊಟ್ಟು ಬಂದಿರೋದು ಇಂಗ್ಲೀಷ್ನಲ್ಲಿ. ಇದೇ ಪ್ರಥಮವಾಗಿ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಕ್ಷಮೆಯಾಚನೆ ಇರಲಿ. ಏನಾರ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇವತ್ತಿನ ಒಂದು ಸಂಘಟನೆ ನಮ್ಮದು ಸಂಘಟಿತ ಹಿಂದೂ ಬಲಿಷ್ಠ ಭಾರತ ಅನ್ನೋ ಒಂದು ಟಾಪಿಕ್ ಮೇಲಿದೆ. ನಾವು ಏನಕ್ಕೆ ಸಂಘಟಿತವಾಗಿ ಇರಬೇಕು, ಸಂಘಟಿತವಾಗಿ ಇಲ್ದಲೇ ಇದ್ರೆ ಏನು ಆಗಬಹುದು, ಮತ್ತು ಹೇಗೆ ಇನ್ನೂ ಈ ಸಂಘಟನೆಯನ್ನು ಬಲಿಷ್ಠವಾಗಿ ಮಾಡಬೇಕು ಅನ್ನೋ ಬಗ್ಗೆ ನಾನು ತಿಳಿಸಕ್ಕೆ ಬಂದಿದ್ದೀನಿ. ಒಂದು ವಿಚಾರ ವಿಮರ್ಶೆ ಮಾಡೋಣ. ಕೆಲವೊಂದು ಒಪಿನಿಯನ್ಸ್ ನಿಮಗೆ ಒಪ್ಪಿಗೆ ಇರ್ಬೋದು, ಕೆಲವೊಂದು ಒಪಿನಿಯನ್ಸ್ ಡಿಫರ್ ಆಗ್ಬೋದು. ಬಟ್ ಐ ಥಿಂಕ್ ಇಟ್ಸ್ ಪರ್ಸನಲ್. ಸೊ ಬಿಫೋರ್ ಐ ಈವನ್ ಸ್ಟಾರ್ಟ್ ವಿತ್ ಮೈ ಟಾಪಿಕ್,
ನಾನು ಹೇಳಬೇಕಾಗಿರೋದು ನಮ್ಮ ಒಂದು ಹಿಂದೂ ಸ್ಥಾನ ಅನ್ನೋದು ಒಂದು ಏನಿದೆ, ಇದು ಆ ಕಾಲದಿಂದನೂ, ಪ್ರಾಚೀನ ಕಾಲದಿಂದನೂ ಒಂದು ಸದೃಷ್ಟು ವಾಟ್ ಯು ಸೇ ಸ್ಟ್ರಾಂಗ್ ಆಗಿ ಒಂದು ಇತಿಹಾಸ ಇದೆ. ಇದಕ್ಕೆ ಆದ ಒಂದು ಪವರ್ಫುಲ್